ವಾರ್ತೆಯ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾದಾಟ ನಡೆಸಿದ್ದೇ ಕಾಂಗ್ರೆಸ್ ಪಕ್ಷದ ನಿಜವಾದ ಸಾಧನೆ, ಸಂಸದ ವಿಶ್ವೇಶ್ವರ ಕಾಗೇರಿ. ಕೇಂದ್ರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿರುವ ಜ್ಯೋತಿ ಪಾಟೀಲ್. ಸಾರ್ವಜನಿಕರ ಬೇಡಿಕೆಯಂತೆ ಸ್ಪಂದಿಸಿ ಸ್ಥಳಕ್ಕೆ ಶಾಸಕರು ಬರುವವರೆಗೂ ರಸ್ತೆ ಕಾಮಗಾರಿ ನಿಲ್ಲಿಸಿದ ಪೌರಾಯುಕ್ತ ಪ್ರಕಾಶ್. ಕಲಾ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾದ ಶಿರಸಿಯ ಕೀರ್ತಿ ವಿಠಲ್ ಶಾನ್ಭಾಗ್. ಕಾಳಂಗಿ ಸಹಕಾರಿ ಸಂಘ ಅವ್ಯವಹಾರ, ಸಹಕಾರ ಇಲಾಖೆಯಿಂದ ತನಿಖೆಗೆ ಆದೇಶ. ಕಾಂಗ್ರೆಸ್ ಪಕ್ಷದ 3 ವರ್ಷದ ಸಾಧನೆ ಶೂನ್ಯ ಮತ್ತು ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೆಯುತ್ತಿರುವ ಗುದ್ದಾಟ, ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಆರ್ಎಸ್ಎಸ್ ವಿರುದ್ಧ ಬೈಯುವುದೇ ಕಾಂಗ್ರೆಸ್ ಪಕ್ಷದ ನಿಜವಾದ ಸಾಧನೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿಯವರು ಶಿರಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ನಂದನ್ ಸಾಗರ್, ಆರ್.ವಿ. ಹೆಗಡೆ, ನಾಗರಾಜ್ ನಾಯ್ಕ್ ಹಾಗೂ ನವೀನ್ ಶೆಟ್ಟಿ ಉಪಸ್ಥಿತರಿದ್ದರು. ಯಾರು ಯಾವಾಗ ಬಿಟ್ಕೊಡ್ತಾರೆ, ಯಾರು ಯಾವಾಗ ಕೂತ್ಕೊಳ್ತಾರೆ ಅನ್ನುವಂತಹ ವಿವಾದ, ಗೊಂದಲದ ಗೂಡಿನ ಕಾಂಗ್ರೆಸ್ ಸರ್ಕಾರ ಆಗಿದೆ ಹೊರತು ಇನ್ನು ಏನೂ ಹೇಳೋದಕ್ಕೆ ಸಾಧನೆ ಮಾಡಿರುವಂತ ಸರ್ಕಾರ ಇದಲ್ಲ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಲ್ಲ. ಅಧಿಕಾರದ ಕಿತ್ತಾಟ ಅದು ತುದಿಯಲ್ಲಿದೆ. ಆಡಳಿತ ಯಂತ್ರಗಳು ಸಂಪೂರ್ಣವಾಗಿ ಕುಸಿದು ಬಿದ್ದು ಹೋಗಿದೆ. ಅಧಿಕಾರಿಗಳು ಒಂಥರ ನಿರ್ಜೀವರಾಗಿದ್ದಾರೆ. ದೇಶದಲ್ಲಿ ಅಡಿಗೆ ಅನಿಲ ಭಾರಿ ಏರಿಕೆ ಜೊತೆಗೆ ವ್ಯಾಪಕ ಕೊರತೆ ಹಾಗೂ ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಇಂಧನದ ಬೆಲೆ ಒಂದು ವಾರದಲ್ಲಿ 2ನೇ ಬಾರಿ ಏರಿಕೆಯಾಗಿರುವುದು ಹಾಗೂ ಮಧ್ಯಮ ವರ್ಗದ ಜನರ ಬದುಕಿನ ಮೇಲೆ ಭಾರಿ ಪರಿಣಾಮ ಬೀರಿದೆ ಎಂದು ರಾಜ್ಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಜ್ಯೋತಿ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರಕಟಣೆ ನೀಡಿರುವ ಅವರು, ಇಂಧನ ಬೆಲೆ ಏರಿಕೆಯ ಪರಿಣಾಮವಾಗಿ ಸಾರಿಗೆ ವೆಚ್ಚ ಹೆಚ್ಚಾಗಿ ಅದರ ನೇರ ಪರಿಣಾಮ ಆಹಾರ ಸಾಮಗ್ರಿ ಸೇರಿದಂತೆ ದೈನಂದಿನ ಬಳಕೆಯ ವಸ್ತುಗಳ ಬೆಲೆಯ ಮೇಲೂ ಕಾಣುತ್ತಿದೆ. ಇದರಿಂದ ಸಾಮಾನ್ಯ ಜನರ ಜೀವನ ಸಂಕಷ್ಟಕ್ಕೆ ಸಿಲುಕಿರುವುದು ಸ್ಪಷ್ಟವಾಗಿದೆ. ಆದರೆ ಈ ಗಂಭೀರ ಸಮಸ್ಯೆಗಳ ಬಗ್ಗೆ ಸಮರ್ಪಕ ಗಮನ ಹರಿಸುವ ಬದಲು ಕೇಂದ್ರ ಸರ್ಕಾರ ಜನರ ಗಮನವನ್ನು ಬೇರೆ ವಿಚಾರಗಳತ್ತ ತಿರುಗಿಸುತ್ತಿದೆ ಎಂದು ಟೀಕೆಗಳು ಕೇಳಿಬರುತ್ತಿವೆ. ವಿಶೇಷವಾಗಿ ನೀಟ್ ಪರೀಕ್ಷೆಯ ಅವ್ಯವಸ್ಥೆ ಮತ್ತು ಹಗರಣದ ಆರೋಪಗಳು ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ದೊಡ್ಡ ಆತಂಕವನ್ನು ಹುಟ್ಟುಹಾಕಿವೆ. ಮುಖ್ಯವಾಗಿ ತೈಲ ದರ ಏರಿಕೆಯಿಂದ ಜನರ ಮೇಲೆ ನಿತ್ಯ ಹೊರೆ ಆಗುತ್ತಿದೆ. ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಊಟ ತಿಂಡಿ ದರ ಏರಿಕೆಯಿಂದ ಜನರ ಮೇಲೆ ಹೊರೆಯಾಗಿದೆ ಎಂದು ತಿಳಿಸಿದ್ದಾರೆ. ಅಗಸೆ ಬಾಗಿಲಿನಿಂದ ಗಾಂಧಿನಗರಕ್ಕೆ ಸಾಗುವ ಚರ್ಚ್ ರಸ್ತೆಯು ಕಿರಿದಾಗಿರುವುದರಿಂದ ಈ ರಸ್ತೆಯನ್ನು ಅಗಲೀಕರಣ ಮಾಡಿಯೇ ಹೊಸದಾಗಿ ರಸ್ತೆ ಮಾಡಬೇಕೆಂದು ಬೆಳಿಗ್ಗೆ ಆ ಭಾಗದ ಸಾರ್ವಜನಿಕರು ಪಟ್ಟು ಹಿಡಿದಿದ್ದರು. ಇದರಿಂದ ಸ್ಥಳಕ್ಕೆ ಆಗಮಿಸಿದ ಪೌರಾಯುಕ್ತರಾದ ಪ್ರಕಾಶ್ ಚೆನ್ನಪ್ಪನವರು, ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ಸ್ಥಳಕ್ಕೆ ಬಂದ ಮೇಲೆಯೇ ಅವರ ನಿರ್ದೇಶನದಂತೆ ಕಾಮಗಾರಿ ಮಾಡುವುದಾಗಿ ಹೇಳಿ ಪ್ರಗತಿಯಲ್ಲಿದ್ದ ಕಾಮಗಾರಿಯನ್ನು ನಿಲ್ಲಿಸಿದ ಪ್ರಸಂಗ ಚರ್ಚ್ ರಸ್ತೆಯಲ್ಲಿ ನಡೆದಿದೆ. ಈ ರಸ್ತೆಯನ್ನು ಅಗಲೀಕರಣ ಮಾಡಿ ಈ ರಸ್ತೆಯಲ್ಲಿರುವ ಮನೆಯವರೆಗೂ ಸೇರಿದಂತೆ ಚರ್ಚ್, ಕಲ್ಯಾಣ ಮಂಟಪ, ಕಾಳಿಕಾ ಭವನ, ಗ್ಯಾಸ್ ಗೋಡನ್ಗೆ ಸಾಗುವ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಭಾಗದ ಸಾರ್ವಜನಿಕರು ಹಲವಾರು ಬಾರಿ ನಗರಸಭೆಗೆ ಮನವಿ ನೀಡಿದ್ದರೂ ಕೂಡ ಇಂದು ಆ ರಸ್ತೆಯನ್ನು ಅಗಲೀಕರಣಗೊಳಿಸದೆ ಡಾಂಬರೀಕರಣಕ್ಕೆ ನಗರಸಭೆ ಮುಂದಾಗಿತ್ತು. ಇದರಿಂದ ರೊಚ್ಚಿಗಿದ್ದ ಆ ಭಾಗದ ಸಾರ್ವಜನಿಕರು ಕಾಮಗಾರಿ ನಿಲ್ಲಿಸಲು ಪ್ರತಿಭಟನೆ ನಡೆಸಿದಾಗ ಸ್ಥಳಕ್ಕೆ ಆಗಮಿಸಿದ ಪೌರಾಯುಕ್ತರು ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಿ ಶಾಸಕರು ಬರುವವರೆಗೂ ಕಾಮಗಾರಿ ನಿಲ್ಲಿಸಿದ್ದಾರೆ. ಮನವಿ ಎಲ್ಲರಿಗೂ ಕೊಟ್ಟಿದ್ದೇವೆ. ಎಸಿ ಅವರಿಗೆ, DC ಅವರಿಗೆ ಎಲ್ಲರಿಗೂ ಕೊಟ್ಟಿದ್ದೇವೆ. MLA ಅವರಿಗೆ, MP ಅವರಿಗೆ, ಕಮಿಷನರಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೇವೆ. ಮೊದಲಿಂದ ಇದ್ದಂಥ ರೋಡ್ ಇದು, ಮೇನ್ ರೋಡ್ ಇದೆ. ಇಲ್ಲಿಂದ ಪೂರಾ ವೆಹಿಕಲ್ಸ್ ಹೋಗೋದು, ದೊಡ್ಡ ವೆಹಿಕಲ್ಸ್ ಹೋಗೋದು ಪೂರಾ ಇದೇ ರಸ್ತೆ, ಬಾಕಿ ಯಾವ ರಸ್ತೆನೂ ಇಲ್ಲ ಸರ್. ಅದಕ್ಕಾಗಿ ಇಲ್ಲಿ ಕಲ್ಯಾಣ ಮಂಟಪ ಇದೆ, ಮುಂದೆ ಕಾಳಿಕಾ ದೇವಸ್ಥಾನ ಇದೆ, ಮಠ ಇದೆ, ಹೈಸ್ಕೂಲ್ ಇದೆ, ಜೂನಿಯರ್ ಕಾಲೇಜ್ ಇದೆ. ಇದೇ ರೋಡನ್ನು ಯೂಸ್ ಮಾಡ್ತಾರೆ. ಈ ರೋಡನ್ನು ನಾವು ಅಗಲೀಕರಣ ಮಾಡ್ಕೊಳ್ಬೇಕು. ಈಗ ಮೊದಲು ಇಲ್ಲಿ ನಕಾಶೆಯಲ್ಲಿ 10 ಫೂಟ್ ರಸ್ತೆ ಇದೆ ಅಂತ ಹೇಳ್ತಾರೆ. 10 ಫೂಟ್ ರಸ್ತೆ ಇಲ್ಲ, ಆ್ಯಕ್ಚುಲಿ 30 ಫೂಟ್ ರಸ್ತೆ ಇದೆ. ಯಾಕಂದರೆ ಇಲ್ಲಿ ಹೊಸ 2 ಕಟ್ಟಡ ನಿರ್ಮಾಣಕ್ಕೆ ಪರ್ಮಿಷನ್ ಕೊಟ್ಟಾರ ಅವರು. ಇದು ಸರ್ವೆ ನಂಬರ್ ಏರಿಯಾನೆ, ಸಿಟಿ ಸರ್ವೆ ಅಲ್ಲ.
ಬೆಳಗಾವಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು ಅಖಿಲ ಭಾರತ ದ್ವಿತೀಯ ಕವಿಪೀಠ ಮಹಾಸಮ್ಮೇಳನ 2026 ಸಮ್ಮೇಳನದಲ್ಲಿ ಶಿರಸಿ ವಿವೇಕಾನಂದ ನಗರದ ಕೀರ್ತಿ ವಿಠಲ್ ಶಾನ್ಭಾಗ್ ಇವಳು ರಾಷ್ಟ್ರೀಯ ನಾಟ್ಯ ಮಯೂರಿ ಕಲಾ ಸೇವಾ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾಳೆ. ಇವಳು ಭರತನಾಟ್ಯ ಜೂನಿಯರ್ ಮತ್ತು ಸೀನಿಯರ್ ಪರೀಕ್ಷೆಯನ್ನು ಶಿರಸಿಯ ವಿದುಷಿ ಅನುರಾಧ ಹೆಗಡೆ ಅವರಲ್ಲಿ ಮುಗಿಸಿ ಪ್ರಸ್ತುತ ಈ ವಿದ್ವತ್ತನ್ನು ಹುಬ್ಬಳ್ಳಿಯಲ್ಲಿ ವಿದುಷಿ ವನಿತಾ ಮಹಾಲೆಯವರಲ್ಲಿ ಅಭ್ಯಾಸ ಮಾಡುತ್ತಿದ್ದಾಳೆ. ಇಂಜಿನಿಯರಿಂಗ್ ಧಾರವಾಡ ಎಸ್ಡಿಎಂಸಿ ಕಾಲೇಜಿನಲ್ಲಿ ಕೊನೆಯ ವರ್ಷದಲ್ಲಿ ಕಲಿಯುತ್ತಿದ್ದು ಪ್ರಸ್ತುತ ಮೈಸೂರಿನ ಇನ್ಫೋಸಿಸ್ನಲ್ಲಿ ಇಂಟರ್ನ್ಶಿಪ್ ಮಾಡುತ್ತಿದ್ದಾಳೆ. ಬಾಲ್ಯದಿಂದಲೇ ಬಹುಮುಖ ಪ್ರತಿಭೆಯುಳ್ಳಂತಹ ಇವಳು ರಾಜ್ಯ ಮಟ್ಟದ ಬಿರ್ದಾರ್ ಮತ್ತು ಭಾಸ್ಕರಾಚಾರ್ಯ ಪ್ರಶಸ್ತಿಯನ್ನು ಪಡೆದಿರುತ್ತಾಳೆ. ಶಾಲಾ ದಿನಗಳಲ್ಲಿಯೂ ಕಲಿಕೆಯಲ್ಲೂ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಅತ್ಯುನ್ನತ ಬಹುಮಾನವನ್ನು ಪಡೆದಿರುತ್ತಾಳೆ. ಇವಳು ಶಿರಸಿಯ ಶ್ರೀಲತಾ ಮತ್ತು ವಿಠಲ್ ಶಾನ್ಭಾಗ್ ಈ ದಂಪತಿಯ ಮಗಳಾಗಿದ್ದಾಳೆ. ಕಾಳಂಗಿ ವಿವಿಧೋದ್ದೇಶಗಳ ಸಹಕಾರಿ ಸಂಘದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಗಳ ಕುರಿತಂತೆ ಕಲಂ 64ರ ಅಡಿ ತನಿಖೆಗೆ ನಿರ್ದೇಶಿಸಿ ಶಿರ್ಸಿ ಸಹಾಯಕ ನಿಬಂಧಕರಾದ ಅಜಿತ್ ಶಿರಹಟ್ಟಿ ಆದೇಶ ಹೊರಡಿಸಿದ್ದಾರೆ. ದಿನಾಂಕ 1/4/2015 ರಿಂದ 30/3/2026 ವ್ಯವಹಾರವನ್ನು ಸಹಕಾರಿ ಸಂಘಗಳ ಕಾಯ್ದೆ 1959ರ ಅನ್ವಯ ಕಲಂ 64ರಡಿ ತನಿಖೆಗೆ ಹಾಲಿ ಆಡಳಿತ ಮಂಡಳಿಯು 6/5/2026 ಮನವಿ ಮಾಡಿತ್ತು. ಅಲ್ಲದೆ ಅವ್ಯವಹಾರ ಖಂಡಿಸಿ ಹಲವಾರು ಸದಸ್ಯ ರೈತರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಪ್ರತಿಭಟನೆ ತಾರಕಕ್ಕೆ ಏರಿ ಕೊನೆಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಭರವಸೆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಅಂತ್ಯಗೊಂಡಿತ್ತು. ಈಗ ತನಿಖೆಗೆ ಆದೇಶ ಮಾಡುವುದರ ಮೂಲಕ ಇದಕ್ಕೆ ಸಹಾಯಕ ನಿಬಂಧಕರ ಕಚೇರಿ ಸ್ಪಂದಿಸಿದಂತಾಗಿದೆ. ಈ ನಡುವೆ ಕಳೆದ 11 ವರ್ಷದ ವ್ಯವಹಾರವನ್ನು 64ರ ಅಡಿ ತನಿಖೆಗೆ ಆದೇಶಿಸಿದ್ದು ಇದು ನಿಜವಾಗಿಯೂ ನಮ್ಮ ಸಂಘದ ನಿಜ ನಿಷ್ಠಾವಂತ ರೈತರಿಗೆ ನ್ಯಾಯ ದೊರಕಿಸುವ ನಮ್ಮ ಪ್ರಯತ್ನಕ್ಕೆ ಸಿಕ್ಕ ಮೊದಲ ಜಯವಾಗಿದ್ದು ಸಹಕರಿಸಿದ ಎಲ್ಲ ಅಧಿಕಾರಿ ವರ್ಗಕ್ಕೂ ಧನ್ಯವಾದಗಳು ಎಂದು ಸಂಘದ ಉಪಾಧ್ಯಕ್ಷ ನಟರಾಜ್ ಹೊಸೂರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.